ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಶಿವ ಪಾರ್ವತಿಯರ ದೈವಿಕ ಪ್ರೇಮ. ಪತಿ ಪರಮೇಶ್ವರನಿಗೆ ತನ್ನ ತಂದೆ ದಕ್ಷನಿಂದಾದ ಅವಮಾನದಿಂದ ಸತಿ ತತ್ತರಿಸಿದಳು. ಯಜ್ಞಕುಂಡಕ್ಕೆ ಆರಿ ಪ್ರಾಣ ಬಿಟ್ಟಳು. ವೀರಭದ್ರನು ದಕ್ಷನ ತಲೆ ಕತ್ತರಿಸಿದ. ಪತ್ನಿಯನ್ನು ಕಳೆದುಕೊಂಡ ಶಿವನು ನೋವಿನಲ್ಲಿದ್ದ. ಸತಿ ಇಲ್ಲದ ಮೇಲೆ ಈ ಕೈಲಾಸ ಏಕೆ ಎಂಬ ಭಾವಿಸಿ ಲೋಕ ಸಂಚಾರಿಯಾದ. ಸತಿಯ ದೇಹವನ್ನು ಹೊತ್ತು ಲೋಕದೆಲ್ಲೆಡೆ ಅಲೆದಾಡಿದ. ಶಿವನನ್ನು ಸಮಾಧಾನಿಸಲು ಯಾರೊಬ್ಬರಿಗೂ ಸಾಧ್ಯವಾಗಲಿಲ್ಲ. ಸತಿ ಮೇಲಿದ್ದ ಶಿವನ ಪ್ರೇಮ ಅವಳಿಲ್ಲದ ಹೊತ್ತಿನಲ್ಲೂ ಅಕ್ಷಯವಾಗಿತ್ತು. ಸತಿ ಇಲ್ಲದೆ ತನ್ನ ಅಸ್ತಿತ್ವವೇ ಇಲ್ಲ ಎಂದು ಶಿವ ಭಾವಿಸಿದ್ದ. ಸದಾ ಸತಿಯ ಧ್ಯಾನದಲ್ಲಿದ್ದ ಶಿವನು ಲೋಕವನ್ನೇ ಮರೆತಿದ್ದ. ಸತಿಯ ದೇಹ ಕರಗಿದರೂ ಶಿವನ ಪ್ರೇಮ ಕರಗಲಿಲ್ಲ. ಸದಾ ಧ್ಯಾನದಲ್ಲಿ ಮೈಮರೆಯುತ್ತಿದ್ದ. ಇತ್ತ ಸತಿಯೇ ಪಾರ್ವತಿಯಾಗಿ ಪರ್ವತರಾಜ ಹಿಮವಂತ ಮತ್ತು ಮೇನಾವತಿ ದಂಪತಿಯ ಮುದ್ದಿನ ಮಗಳಾಗಿ ಹುಟ್ಟಿದಳು. ಸೌಂದರ್ಯವತಿಯಾದ ಪಾರ್ವತಿಗೆ ಪ್ರಕೃತಿಯ ಸಂಗಮವೆಂದರೆ ಬಹಳ ಇಷ್ಟ. ಅವಳ ಹೃದಯವು ಪ್ರೀತಿ ಮತ್ತು ಕರುಣೆಯಿಂದ ತುಂಬಿತ್ತು. ಅದೊಂದು ದಿನ ಧ್ಯಾನ ನಿರತ ಶಿವನನ್ನು ಪಾರ್ವತಿ ಕಂಡಳು. ಅವನ ತೇಜಸ್ಸು ಧ್ಯಾನದ ಪರಿಯನ್ನು ಕಂಡು ಪ್ರಭಾವಿತಳಾದಳು. ಶಿವನ ಸಂಗಾತಿಯಾಗಲು ತನ್ನ ಜೀವನವನ್ನು ಮುಡಿಪಾಗಿಡಲು ನಿರ್ಧರಿಸಿದಳು. ದಿನೇ ದಿನೇ ಶಿವನ ಮೇಲಿನ ಪ್ರೇಮ ವೃದ್ಧಿಯಾಗುತ್ತಾ ಹೋಯಿತು. ಅವನ ಹೊರತಾಗಿ ಬೇರೆ ಯಾರನ್ನೂ ಮದುವೆಯಾಗಲಾರೆ ಎಂದು ತೀರ್ಮಾನಿಸಿದಳು. ಆದರೆ ಸತಿಯನ್ನು ಕಳೆದುಕೊಂಡಿದ್ದ ಶಿವ ವೀರಾಗಿಯಾಗಿದ್ದ. ಮತ್ತೆ ಒಲವು ಚಿಗುರುಡೆಯುವುದು ಕಷ್ಟದ ವಿಷಯವಾಗಿತ್ತು. ಪಾರ್ವತೀ ದೇವಿಯ ಹಠದಿಂದಾಗಿ ವಿವಾಹದ ಪ್ರಸ್ತಾಪವನ್ನು ಪರ್ವತರಾಜನು ಶಿವನ ಮುಂದಿಟ್ಟ. ಆದರೆ ಶಿವ ಒಲ್ಲೆ ಎಂದ. ತನ್ನನ್ನು ಶಿವ ನಿರಾಕರಿಸಿದರೂ ಪಾರ್ವತಿ ಪಟ್ಟು ಬಿಡಲಿಲ್ಲ. ಶಿವನನ್ನು ಒಲಿಸಿಕೊಂಡು ವಿವಾಹವಾಗಲು ಕಠಿಣ ತಪಸ್ಸು ಆರಂಭಿಸಿದಳು. ಅನ್ನ ನೀರು ಬಿಟ್ಟು ಆರಾಧಿಸಿದಳು. ಅವಳ ಭಕ್ತಿ ಎಷ್ಟು ಆಳವಾಗಿತ್ತೆಂದರೆ ಶಿವನು ತನ್ನ ನಿರ್ಲಿಪ್ತ ಸ್ವಭಾವದ ಹೊರತಾಗಿಯೂ ಅವಳ ಕಡೆಗೆ ಆಕರ್ಷಿತನಾದ. ಪಾರ್ವತಿಯ ಪ್ರೇಮ ತಪಸ್ಸಿಗೆ ಕೊನೆಗೂ ಶಿವ ಸೋತ. ಶಿವ ಪಾರ್ವತಿಯರ ಕಲ್ಯಾಣಕ್ಕೆ ಲೋಕವೇ ಸಂಭ್ರಮಿಸಿತು. ಶಿವ ಪಾರ್ವತಿಯರ ಪ್ರಣಯವು ಆತ್ಮಗಳ ಸುಂದರ ನೃತ್ಯವಾಗಿತ್ತು. ಈ ನೃತ್ಯದಲ್ಲಿ ಎರಡು ದೈವಿಕ ಶಕ್ತಿಗಳು ಏಕೀಭವಿಸಿದವು. ಶಿವ ಪಾರ್ವತಿಯರದು ಬಿಡಿಸಲಾಗದ ಬಂಧ. ಅದೊಂದು ದೈವಿಕ ಪ್ರೇಮ. ತನ್ನ ಶರೀರದ ಅರ್ಧ ಭಾಗವನ್ನೇ ಪಾರ್ವತಿಗೆ ನೀಡಿದ ಶಿವ ಅರ್ಧನಾರೇಶ್ವರನಾದ. ತಪಸ್ಸು, ಆಚರಣೆ, ಬಲಿದಾನದ ಬಳಿಕವೇ ಪಾರ್ವತಿ ಪರಮೇಶ್ವರ ಒಂದಾದದ್ದು. ಇಡೀ ಜಗತ್ತಿಗೆ ಪ್ರೇಮ ಪಾಠವನ್ನು ಬೋಧಿಸಿದ ಮೊದಲ ಜೋಡಿ ಶಿವ ಪಾರ್ವತಿಯದು. ಈ ವಿಡಿಯೋಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.